ಸುರಿಲವ್ ಸಂಧ್ಯಾ ಇದು ನನ್ನ 4ನೇ ಸಿನಿಮಾ. ಮೊದಲಿಗೆ ಡೈರೆಕ್ಟ್ರು ಸೂರ್ಯಲವ್ ಸಂಧ್ಯಾ ಹೀಗೆ ಒಂದು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಅಂತ ಬಂದು ನನಗೆ ಸಬ್ಜೆಕ್ಟ್ ಕೇಳಿ ಅಂತ ಅಂದಾಗ, ಸಬ್ಜೆಕ್ಟ್ ಕೇಳಿದಾಗ ನನಗನ್ಸಿದ್ದು ಒಂದೇ, ಒಬ್ಬ ದಿನಗೂಲಿ ಕೆಲಸ ಮಾಡೋ ಅಂಥವ್ನು. ಅಂದರೆ ಅವನಿಗೆ ಲೈಫ್ ಏನೂ ಇಲ್ಲ. ಆವತ್ತಿಂದ ಅವ್ನು ದುಡ್ದ, ಆವತ್ತಿನ ತಿಂದ, ಅವನ ತಂದೆ ಥರ ಸಾಕು ಒಂದು ತಂದೆ ಇರ್ತಾರೆ, ಅವರನ್ನು ನೋಡಿಕೊಂಡ, ಅವನ ಜೀವನ ಇಷ್ಟೇ. ಅವನಿಗೆ ಅದು ಬಿಟ್ಟು ಇನ್ನೇನೂ ಗೊತ್ತಿರಲ್ಲ. ಅಂಥವ್ರ ಲೈಫಲ್ಲಿ ಒಂದು ಹುಡುಗಿ ಬಂದಾಗ ಅವಳಾಗೆ ಬಂದು ಅವನನ್ನು ನೋಡಿ ಅವನನ್ನು ಇಷ್ಟಪಟ್ಟು, ಅದು ಅವನಿಗೆ ನಂಬಕ್ಕಾಗದೆ, ಒಂದು ಹುಡುಗಿ ನನ್ನಂಥವ್ರನ್ನು ಪ್ರೀತಿ ಮಾಡ್ತಾರ, ನನ್ನಂಥ ಒಬ್ಬ ಹುಡುಗನಿಗೂ ಒಂದು ಹೆಣ್ಣು ಜೀವ ಒಂದು ಕಡೆಯಿಂದ ನನ್ನನ್ನು ಸುಮಾರು ದಿವಸದಿಂದ ನೋಡ್ತಾ ಅವಳಿಗೆ ಲವ್ ಆಗಿ ಅವಳು ಬಂದು ನನ್ನನ್ನು ಕೇಳ್ಕೊಂಡಾಗ ನನಗೆ ಬಿಲೀವ್ ಮಾಡೋದಕ್ಕಾಗಲ್ಲ. ಸೊ ಅವನ ದಿನಚರಿ ಅಥವಾ ಅವನ ಜೀವನ ಹಾಗಿರುತ್ತೆ. ಹಾಗಿದ್ದ ಒಬ್ಬ ಹುಡುಗನಿಗೆ ಒಂದು ಲವ್ ಇಂಟ್ರೆಸ್ಟ್, ಹೀರೋಯಿನ್ ಕಡೆಯಿಂದ ಒಂದು ಲವ್ ಇಂಟ್ರೆಸ್ಟ್ ಬಂದಾಗ ಅದನ್ನು ಕಾಪಾಡ್ಕೊಳ್ಳೋದಕ್ಕೆ ಅವ್ನು ಏನೇನು ಮಾಡ್ತಾನೆ ಅನ್ನೋದೇ ಸೂರ್ಯಲವ್ ಸಂಧ್ಯಾ. ಒಂದು ಲವ್ ಸ್ಟೋರಿ ಅಂದರೆ ಅಲ್ಲಿ ಒಂದು ಜೀವನದಲ್ಲಾಗಲಿ ಅಥವಾ ಒಂದು ಲವ್ ಸ್ಟೋರಿಯಲ್ಲಾಗಲಿ ನೀವು ಎಲ್ಲದಕ್ಕೂ ಏನಾರ ಹೊಡೆದಾಡ್ತಾನೆ ಇರಬೇಕು. ಸೊ ಅದೇ ಥರ ಇಲ್ಲಿ ಅವನ ಜೀವನಕ್ಕೂ ಹೊಡೆದಾಡ್ತಾನೆ, ತನ್ನ ಪ್ರೀತಿನ ಉಳಿಸ್ಕೊಳ್ಳೋದಕ್ಕೂ ಹೊಡೆದಾಡ್ತಾನೆ, ಇನ್ನೊಂದೆರಡು ರೀಸನ್ಸ್ಗಳಿಗೆ ಹೊಡೆದಾಡ್ತಾನೆ. ಸೊ ಅಲ್ಲಿ ಒಂದು ಪ್ರೀತಿ ಜಸ್ಟ್ ಈಸಿಯಾಗಿ ಮಾಡೋದಕ್ಕಿಂತ ಅದನ್ನು ಕಾಪಾಡೋದು ಹೇಗೆ, ಅದನ್ನು ಉಳಿಸ್ಕೊಳ್ಳೋದು ಹೇಗೆ, ಅದನ್ನು ನಾನು ಮುಂದೆ ನನ್ನ ರೀತಿಯಲ್ಲಿ ಅಥವಾ ತುಂಬ ಪಾಸಿಟಿವ್ ಆಗಿ ತೊಗೊಂಡು ಹೋಗೋದು ಹೇಗೆ, ಇದಕ್ಕೋಸ್ಕರ ಹೋರಾಡ್ತಾನೆ. ಸೊ ಅದು ಏನಕ್ಕೆ ಅನ್ನೋದು ನೀವು ಥಿಯೇಟ್ರಿಗೆ ಬಂದು ನೋಡಿ.